ಮೈಸೂರಿನಲ್ಲೂ ಕೂಡ ಆರ್ಸಿಬಿ ಅಭಿಮಾನಿಗಳು ಹುಚ್ಚಾಟವನ್ನ ಮೆರೆದಿದ್ದಾರೆ. ನಡು ರಸ್ತೆಯಲ್ಲೇ ಶರ್ಟ್ ಅನ್ನ ಬಿಚ್ಚಿ ಕುಣಿದಿದ್ದಾನೆ ವ್ಯಕ್ತಿ. ಪೊಲೀಸ್ ಇದ್ರೂ ಕೂಡ ಲೆಕ್ಕಿಸದೆ ಡ್ಯಾನ್ಸ್ ಮಾಡಿದ್ದಾನೆ. ಹುಚ್ಚಾಟ ಮಾಡಿದಂತಹ ವ್ಯಕ್ತಿಗೆ ಲಾಠಿಪೆಟ್ಟು ಬೀಳ್ತಿದೆ. ಮತ್ತೊಂದು ಕಡೆ ರಸ್ತೆಯಲ್ಲಿ ಹೋಗ್ತಾ ಇದ್ದಂತಹ ಸಾರ್ವಜನಿಕರಿಗೆ ತೊಂದರೆ ಕೂಡ ಆಗಿದೆ. ವಾಹನವನ್ನ ಅಡ್ಡಗಟ್ಟಿ ಡ್ಯಾನ್ಸ್ ಮಾಡಿ ಹುಚ್ಚಾಟವನ್ನ ಮೆರೆದಿದ್ದಾರೆ. ನೋಡಿ, ತಾನು ಹಾಕೊಂಡಿರುವಂತಹ ಟೀ ಶರ್ಟ್ ಅನ್ನ ತೆಗೆದು ಅಲ್ಲಿ ಅಧಿಕಾರಿಗಳ ಮುಂದೆ ರಂಪಾಟ ಮಾಡ್ತೀರಾ ಅಂತಂದ್ರೆ ನಿಮ್ಗೇನು ಹೇಳೋಣ. ಅಭಿಮಾನಿಗಳ ಈ ಅತಿರೇಕದ ವರ್ತನೆ ಇದೆಯಲ್ಲ, ಇದು ನಿಜಕ್ಕೂ ಖಂಡನೀಯ. ಕಲಬುರಗಿ ಆಯಿತು, ಈಗ ಮೈಸೂರು ಭಾಗದಲ್ಲಿ ಅಭಿಮಾನಿಗಳು ಹುಚ್ಚಾಟವನ್ನು ಮೆರಿತಾ ಇದ್ದಾರೆ. ನಿಜಕ್ಕೂ ಅದು ಮಿತಿ ಮೀರ್ತಾ ಇದ್ದಾರೆ. ಗೆಲುವಿನ ಕಿಕ್ನಲ್ಲಿ ಕೆಲವರು ನಡು ರಸ್ತೆಯಲ್ಲೇ ಅಸಭ್ಯವಾಗಿ ವರ್ತಿಸ್ತಾ ಇದ್ದಾರೆ. ನೋಡಿ, ಇನ್ನು ಕೆಲವರು ಸಾರ್ವಜನಿಕರಿಗೆ ತೊಂದರೆಯನ್ನು ಕೊಟ್ಟು ವಿಕೃತಿಯನ್ನು ಮೆರಿತಾ ಇದ್ದಾರೆ. ಪೊಲೀಸರು ಮುಂದೆ ಇದ್ರೂ ಕೂಡ ಕಣ್ಣಿದ್ರೂ ಕೂಡ ಇಲ್ಲದ ರೀತಿಯಾಗಿ ನೋಡಿ ಬಿತ್ತು ಸರಿಯಾಗಿ ಇನ್ನು 4 ಬಾರಿಸ್ಬೇಕಿತ್ತು ಅವ್ರಿಗೆಲ್ಲ. ನೋಡಿ, ಕಾರನ್ನು ಅಡ್ಡಗಟ್ಟೋದಂತೆ, ಅಲ್ಲೇ ನಿಂತ್ಕೊಂಡು ಡ್ಯಾನ್ಸ್ ಮಾಡೋದಂತೆ, ಇದೆಲ್ಲದಕ್ಕೂ ಕೂಡ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿ ಕಮಿಷನರ್ ಹೇಳಿದ್ರು ಕೂಡ ಡೋಂಟ್ ಕೇರ್ ಅವ್ರ ಮಾತಿಗೂ. ಹುಚ್ಚಾಟ ನೋಡಿ, ಟ್ರಾಫಿಕ್ ಸಮಸ್ಯೆ ಆಗತ್ತೆ ಅನ್ನೋದು ಕೂಡ ಅರಿವಿಗಿಲ್ಲ. ಟೀ ಶರ್ಟ್ ಬಿಚ್ಬಿಟ್ಟು ಅಧಿಕಾರಿ ಮುಂದೆ ಹೋಗ್ಬಿಟ್ಟು ನೃತ್ಯ ಮಾಡ್ತಾ ಇದ್ದಾರೆ. ಬಿಡ್ತಾರ ಅಧಿಕಾರಿಗಳು? ಈ ರೀತಿಯಾಗಿ ಕೋತಿ ಥರ ಆಡಿದ್ರೆ 4 ಬಾರ್ಸ್ ಕಳಿಸ್ತಾರತ್ತೆ, ಮನೆಗೆ ಹೋಗ್ರಿ ಅಂತ ಹೇಳಿ. ಸಂಭ್ರಮಾಚರಣೆ ಮಾಡಿ ಖುಷಿಯನ್ನು ವ್ಯಕ್ತಪಡಿಸಿ ನೀವು ನಿಮ್ಮನ್ನು ಯಾರೂ ಪ್ರಶ್ನೆ ಮಾಡಲ್ಲ. ನೋಡಿ, ಇನ್ನೆಲ್ಲರೂ ಕೂಡ ವಾಪಸ್ ಅವ್ರ ಪಾಡಿಗೆ ಅವರು ಸೆಲೆಬ್ರೇಷನ್ ಮುಗಿಸ್ಕೊಂಡು ಹೋಗ್ತಾ ಇಲ್ವ ತಮ್ಮ ಪಾಡಿಗೆ ತಾವು ಮನೆಗೆ. ಈ ರೀತಿಯಾಗಿ ಕೋತಿ ಥರ ಆಡಬೇಕು. ಕೆಲವ್ರಿಗೆ ಇರುತ್ತೆ, ನಾನು ಫೇಮಸ್ ಆಗಿಬಿಡ್ಬೇಕು, ವಿಡಿಯೋ ವೈರಲ್ ಮಾಡಿಬಿಡ್ತಾರೆ, ಸೊ ನಾವು ಫೇಮಸ್ ಆದರೂ ಈ ಮುಖಾಂತರ ಆಗ್ಬೋದಲ್ವಾ ಅಂತ ಹೇಳಿ ಈ ರೀತಿಯಾಗಿ ಹುಚ್ಚಾಟಕ್ಕೆ ಮುಂದಾಗ್ತಾರೆ ಅಂತ ಕಾಣಿಸುತ್ತೆ. ಕೋತಿ ಥರ ಮಂಗಗಳ ಥರ ಆಡ್ಕೊಂಡು ಹುಚ್ಚಾಟ ಆಡ್ಕೊಂಡು ಇದೇನು ಹೊಲ ಕೆಟ್ಟೋಯ್ತಾ? ಬಿಡಪ್ಪ, ಇಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ, ತೋಟಕ್ಕೆ ನೀರು ಹಾಯಿಸ್ತಾ ಇದ್ದೀನಿ, ಶಕೆ ಆಗ್ತಾ ಇದೆ, ಶರ್ಟ್ ಬಿಟ್ಬಿಟ್ಟು ನಾನು ಕೆಲಸ ಮಾಡೋಣ ಅನ್ನೋದಕ್ಕೆ ಕಾಮನ್ ಸೆನ್ಸ್ ಬೇಡವಾ ಇವ್ರುಗಳಿಗೆ? ಈ ರೀತಿಯಾಗಿ ಅದು ಅಧಿಕಾರಿಗಳ ಮುಂದೆ ಹುಚ್ಚಾಗಿ ಆಡಿದ್ರೆ ಸುಮ್ಮನಿರ್ತಾರೆ ಅಧಿಕಾರಿಗಳು. ಅದು ಕರ್ತವ್ಯದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಈ ರೀತಿಯ ಕೋತಿಗಳ ಥರ ಆಡ್ಬಿಟ್ರೆ ಸರಿಯಾಗಿ ಬಾರಿಸ್ಬಿಟ್ಟು ಮನೆಗೆ ಕಳಿಸ್ತಾರೆ. ಅಪ್ಪ ಅಮ್ಮ ಪಾಪ ಏನೋ ಸೆಲೆಬ್ರೇಷನ್ಗೆ ಹೋಗಿರ್ತಾರಲ್ಲ ಮಕ್ಕಳು ಅಂತ ಹೇಳಿ ಮನೇಲಿ ಕಾಯ್ತಾ ಕೂತಿರ್ತಾರೆ, 1 ಗಂಟೆ ಆದರೂ ಇನ್ನೂ ಬರಲಿಲ್ವಲ್ಲ ಮಕ್ಕಳು ಅಂತ ಹೇಳಿ. ಬಟ್ ಆದರೆ ಆ ಮಕ್ಕಳು ಹಿಂಗೆ ಮಂಗಗಳ ಥರ ಆಡ್ಕೊಂಡು ರೋಡಲ್ಲೆಲ್ಲ ಈ ರೀತಿಯಾಗಿ ಡ್ಯಾನ್ಸ್ ಮಾಡ್ಕೊಂಡು ಓಡಾಡ್ತಾ ಇರ್ತಾರೆ ಅಂತ ಮನೆಯವ್ರಿಗೆ ಅರಿವೇ ಇರಲ್ಲ.